ಬಿಜೆಪಿ ಕಾರ್ಯಕರ್ತನ ಆತ್ಮಹತ್ಯೆಗೆ ಆಕ್ರೋಶ ಸ್ಫೋಟಗೊಂಡಿದೆ. ಕಾಂಗ್ರೆಸ್ ಶಾಸಕರ ವಿರುದ್ಧ ಬಿಜೆಪಿ ಪ್ರತಿಭಟನೆಯ ಕಹಳೆಯನ್ನ ಮೊಳಗಿಸಿದೆ. ಕೊಡಗಿನಲ್ಲಿ ಹೈಡ್ರಾಮವೇ ಸೃಷ್ಟಿಯಾಗಿದೆ. ಅದು ಡಿವೈಎಸ್ಪಿ ಕಚೇರಿ ಇವತ್ತು ಅಕ್ಷರಶಃ ರಣಾಂಗಣವಾಗಿತ್ತು. ಮತ್ತೊಂದೆಡೆ ಹುಟ್ಟೂರಲ್ಲಿ ವಿನಯ್ ಅಂತ್ಯ ಸಂಸ್ಕಾರ ನೆರವೇರಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಕಿಚ್ಚು ರಾಜ್ಯದಲ್ಲಿ ಮಡಿಕೇರಿ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಕಿಚ್ಚು ಧಗಧಗಿಸುತ್ತಿದೆ. ಡೆತ್ ನೋಟ್ನಲ್ಲಿ ಇಬ್ಬರು ಕಾಂಗ್ರೆಸ್ ಶಾಸಕರ ಹೆಸರಿದ್ರೂ ಎಫ್ಐಆರ್ ಆಗದಿದ್ದಕ್ಕೆ ಆಕ್ರೋಶ ಭುಗಿಲೆದ್ದಿದೆ. ಸಿಎಂ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಹಾಗೂ ಶಾಸಕ ಡಾಕ್ಟರ್ ಮಂತರ್ಗೌಡ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಬಿಜೆಪಿ ಪ್ರತಿಭಟನೆಯ ಕಹಳೆ ಮೊಳಗಿಸಿದೆ. ಕುಶಾಲನಗರದ ಡಿವೈಎಸ್ಪಿ ಕಚೇರಿ ಅಕ್ಷರಶಃ ರಣಾಂಗಣವಾಗಿದೆ. ಸುಸೈಡ್ ಸಂಗ್ರಾಮದಲ್ಲಿ ಪ್ರತಿಭಟನೆ ಹೈಡ್ರಾಮಾ. ಅರೆಸ್ಟ್ ಆಗ್ತಾರಾ ಪೊನ್ನಣ್ಣ, ಮಂತರ್ಗೌಡ? ಕೊಡಗು ಜಿಲ್ಲೆಯ ಕುಶಾಲನಗರದ ಡಿವೈಎಸ್ಪಿ ಕಚೇರಿ ಮುಂದೆ ವಿನಯ್ ಮೃತದೇಹ ಬಿಟ್ಟು ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದ್ರು. ಪೊಲೀಸರ ಜೊತೆ ಪ್ರತಿಭಟನಾಕಾರರು ವಾಗ್ವಾದಕ್ಕಿಳಿದಿದ್ರು. ತಳ್ಳಾಟ ನೂಕಾಟವಾಗಿ ಭಾರಿ ಹೈಡ್ರಾಮಾ ನಡೆದಿದೆ. ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಾ ಇದ್ದಂತೆ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು. ಪ್ರತಿಭಟನೆಯಲ್ಲಿ ಬಿವೈ ವಿಜಯೇಂದ್ರ, ಪ್ರತಾಪ್ ಸಿಂಹ, ಯದುವೀರ್ ಒಡೆಯರ್ ಸೇರಿ ಹಲವರು ಭಾಗಿಯಾಗಿದ್ದರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಬೆಂಕಿ ಉಗುಳಿದ್ರು. ಯಾವ ರೀತಿ ಸ್ಥಳೀಯ ಶಾಸಕರು ಪೊನ್ನಣ್ಣ ಇರಬಹುದು, ಅದೇ ರೀತಿ ಮಂತರ್ಗೌಡ ಇರಬಹುದು, ಇಬ್ಬರ ಶಾಸಕರ ಒಂದು ಕಿರುಕುಳ ಒತ್ತಡದ ಪರಿಣಾಮವಾಗಿ ಅವ್ರ ಮೇಲೆ ಎಫ್ಐಆರ್ ರಿಜಿಸ್ಟರ್ ಮಾಡಿಸಿ ವಿನಯ್ ಸೋಮಯ್ಯ ಅವರು ಬರೆದಿದ್ದಾರೆ. ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಅದರಲ್ಲಿ ಇಬ್ಬರು ಶಾಸಕರ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಒಂದು, ಯಾರು ದೊಡ್ಡವರಲ್ಲ ಕಾನೂನಿಗಿನ್ನ. ಈಗಾಗಲೇ ಅವ್ರ ತಮ್ಮ ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಅನ್ನು ಆಧಾರವಾಗಿ ಇಟ್ಕೊಂಡು ಏನು ಎಫ್ಐಆರ್ ಮಾಡಿದ್ದೀರಿ, ಆ ಎಫ್ಐಆರ್ ಜೊತೆಯಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಎನ್ಕ್ವೈರಿ ಆಗಲಿ. ಎನ್ಕ್ವೈರಿ ಮಾಡಿ ತಪ್ಪಿತಸ್ಥರಿದ್ರೆ ಅಂತವ್ರ ಮೇಲೆ ಕ್ರಮ ತಗೊಳ್ಳದೆ ಹೋದ್ರೆ ಸಾಮಾನ್ಯರು ಬದುಕೋದು ಕಷ್ಟ ಆಯ್ತದೆ. ಕೊಡಗು ಅಲ್ಲಿ ನಿರಂತರವಾಗಿ ನಮ್ಮ ಕಾರ್ಯಕರ್ತರು, ಇಡೀ ಸಂಘಟನೆಯು ಇಂಥ ಒಂದು ಎಫ್ಐಆರ್ಗಳು, ಕೇಸ್ಗಳು ಅವ್ರ ಮೇಲೆ ದಾಖಲಿಸುವಂತದ್ದು ಅನುಭವಿಸ್ತಾ ಬಂದಿದ್ದೀವಿ. ಯಾವ ರೀತಿ ಇದು ಕಾನೂನಾತ್ಮಕವಾಗಿ ಮತ್ತೆ ನಮ್ಮ ಪ್ರತಿಭಟನೆ ಮೂಲಕನೂ ಇದು ಹೋರಾಟ ಮಾಡೇ ಮಾಡ್ತೀವಿ. ಇವರೇನು ಡಿಕ್ಟೇಟರ್ಸ್? ಇವರು ಎಂತೆಂಟ ಡಿಕ್ಟೇಟರ್ಸ್ಗಳೇ. ಆ ಡಿಕ್ಟೇಟರ್ ಹಿಟ್ಲರ್ನೇ ಸೂಸೈಡ್ ಮಾಡ್ಕೊಂಡು ಸತ್ತ, ಮುಸೊಲಿನಿನೇ ಸತ್ತ. ನೀ ಯಾರು ಪೊನ್ನಣ್ಣ? ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುತ್ತೆ. ತನಿಖೆ ನಡೀತಾ ಇರೋದ್ರಿಂದ ನಾವ್ಯಾರು ಕೂಡ ಇಂಟರ್ಫಿಯರ್ ಆಗಕ್ಕಾಗಲ್ಲ. ಯಾರು ತಪ್ಪಿತಸ್ಥರು ಅಂತ ತನಿಖೆಯಲ್ಲಿ ಬರ್ತದೆ ಅವ್ರ ಮೇಲೆ ಕ್ರಮ ತಗೋತೀವಿ. ಸಾವನ್ನಲ್ಲೂ ರಾಜಕೀಯ ಮಾಡಬೇಕು, ಯಾವಾಗಲೂ ಕೂಡ ಬಿಜೆಪಿಯವರು ಇದನ್ನೇ ಮಾಡೋದು. ಅದರಿಂದ ನಾವು ಅವ್ರಿಗೆ ಹೇಳಿದವರಿಗೆಲ್ಲ ರಿಯಾಕ್ಟ್. ಕಾನೂನು ಎಲ್ಲರಿಗೂ ಒಂದೇ. ಪರಮೇಶ್ವರ್, ಈ ಕಾನೂನು ಎಲ್ಲರಿಗೂ ಒಂದೇ. ಪೊನ್ನಣ್ಣ ಅವರಿಗೂ ಒಂದೇ, ಮಂತರ್ ಅವರಿಗೂ ಒಂದೇ. ಕಾನೂನಿನಲ್ಲಿ ಏನು ಕ್ರಮ ತಗೊಳ್ಬೇಕೋ ಅದನ್ನ ಪೊಲೀಸ್ ಇಲಾಖೆಯವರು ತಗೊಳ್ತಾರೆ. ಎಲ್ಲ ಹೈಡ್ರಾಮಾದ ಬಳಿಕ ಹುಟ್ಟೂರು ಗೋಳಿ ಮಾವೂರಿನಲ್ಲಿ ವಿನಯ್ ಸೋಮಯ್ಯ ಅಂತ್ಯಕ್ರಿಯೆ ನಡೆಯಿತು. ಅರೆ ಭಾಷೆಗೌಡ ಸಂಪ್ರದಾಯದಂತೆ ವಿಧಿ ವಿಧಾನದಂತೆ ಅಂತ್ಯ ಸಂಸ್ಕಾರ ಜರುಗಿತು. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಕರುಳು ಹಿಂಡುವಂತಿತ್ತು. ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ. ಡೆತ್ ನೋಟ್ನಲ್ಲಿ ಶಾಸಕ ಮಂತರ್ಗೌಡ, ಪೊನ್ನಣ್ಣ ಹೆಸರಿದ್ರೂ ಅವರ ಮೇಲೆ ಎಫ್ಐಆರ್ ದಾಖಲಿಸದಿರುವುದು ಅನುಮಾನ ಹುಟ್ಟುಹಾಕಿದೆ. ಈ ಸೂಸೈಡ್ ಕಿಚ್ಚು ಮುಂದೆ ಯಾವ ಹಂತ ತಲುಪುತ್ತೋ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಜೆಪಿ ಕಾರ್ಯಕರ್ತನ ಆತ್ಮಹತ್ಯೆಗೆ ಆಕ್ರೋಶ ಸ್ಫೋಟಗೊಂಡಿದೆ. ಕಾಂಗ್ರೆಸ್ ಶಾಸಕರ ವಿರುದ್ಧ ಬಿಜೆಪಿ ಪ್ರತಿಭಟನೆಯ ಕಹಳೆಯನ್ನ ಮೊಳಗಿಸಿದೆ. ಕೊಡಗಿನಲ್ಲಿ ಹೈಡ್ರಾಮವೇ ಸೃಷ್ಟಿಯಾಗಿದೆ. ಅದು ಡಿವೈಎಸ್ಪಿ ಕಚೇರಿ ಇವತ್ತು ಅಕ್ಷರಶಃ ರಣಾಂಗಣವಾಗಿತ್ತು. ಮತ್ತೊಂದೆಡೆ ಹುಟ್ಟೂರಲ್ಲಿ ವಿನಯ್ ಅಂತ್ಯ ಸಂಸ್ಕಾರ ನೆರವೇರಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು.
ಕಿಚ್ಚು. ರಾಜ್ಯದಲ್ಲಿ ಮಡಿಕೇರಿ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಕಿಚ್ಚು ಧಗಧಗಿಸುತ್ತಿದೆ. ಡೆತ್ ನೋಟ್ನಲ್ಲಿ ಇಬ್ಬರು ಕಾಂಗ್ರೆಸ್ ಶಾಸಕರ ಹೆಸರಿದ್ರೂ ಎಫ್ಐಆರ್ ಆಗದಿದ್ದಕ್ಕೆ ಆಕ್ರೋಶ ಭುಗಿಲೆದ್ದಿದೆ. ಸಿಎಂ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಹಾಗೂ ಶಾಸಕ ಡಾಕ್ಟರ್ ಮಂತರ್ಗೌಡ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಬಿಜೆಪಿ ಪ್ರತಿಭಟನೆಯ ಕಹಳೆ ಮೊಳಗಿಸಿದೆ. ಕುಶಾಲನಗರದ ಡಿವೈಎಸ್ಪಿ ಕಚೇರಿ ಅಕ್ಷರಶಃ ರಣಾಂಗಣವಾಗಿದೆ. ಸುಸೈಡ್ ಸಂಗ್ರಾಮದಲ್ಲಿ ಪ್ರತಿಭಟನೆ ಹೈಡ್ರಾಮಾ. ಅರೆಸ್ಟ್ ಆಗ್ತಾರಾ ಪೊನ್ನಣ್ಣ, ಮಂತರ್ಗೌಡ? ಕೊಡಗು ಜಿಲ್ಲೆಯ ಕುಶಾಲನಗರದ ಡಿವಿಎಸ್ಪಿ ಕಚೇರಿ ಮುಂದೆ ವಿನಯ್ ಮೃತದೇಹವಿಟ್ಟು ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದ್ರು. ಪೊಲೀಸರ ಜೊತೆ ಪ್ರತಿಭಟನಾಕಾರರು ವಾಗ್ವಾದಕ್ಕಿಳಿದಿದ್ರು. ತಳ್ಳಾಟ ನೂಕಾಟವಾಗಿ ಭಾರಿ ಹೈಡ್ರಾಮಾ ನಡೆದಿದೆ. ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಾ ಇದ್ದಂತೆ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು. ಪ್ರತಿಭಟನೆಯಲ್ಲಿ ಬಿವೈ ವಿಜಯೇಂದ್ರ, ಪ್ರತಾಪ್ ಸಿಂಹ, ಯದುವೀರ್ ಒಡೆಯರ್ ಸೇರಿ ಹಲವರು ಭಾಗಿಯಾಗಿದ್ದರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಬೆಂಕಿ ಉಗುಳಿದ್ರು. ಯಾವ ರೀತಿ ಸ್ಥಳೀಯ ಶಾಸಕರು ಪೊನ್ನಣ್ಣ ಇರಬಹುದು, ಅದೇ ರೀತಿ ಮಂತರ್ಗೌಡ ಇರಬಹುದು, ಇಬ್ಬರ ಶಾಸಕರ ಒಂದು ಕಿರುಕುಳ ಒತ್ತಡದ ಪರಿಣಾಮವಾಗಿ ಅವ್ರ ಮೇಲೆ ಎಫ್ಐಆರ್ ರಿಜಿಸ್ಟರ್ ಮಾಡಿಸಿ ವಿನಯ್ ಸೋಮಯ್ಯ ಅವರು ಬರೆದಿದ್ದಾರೆ. ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಅದರಲ್ಲಿ ಇಬ್ಬರು ಶಾಸಕರ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಒಂದು, ಯಾರು ದೊಡ್ಡವರಲ್ಲ ಕಾನೂನಿಗಿನ್ನ. ಈಗಾಗಲೇ ಅವ್ರ ತಮ್ಮ ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಅನ್ನು ಆಧಾರವಾಗಿ ಇಟ್ಕೊಂಡು ಏನು ಎಫ್ಐಆರ್ ಮಾಡಿದ್ದೀರಿ, ಆ ಎಫ್ಐಆರ್ ಜೊತೆಯಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಎನ್ಕ್ವೈರಿ ಆಗಲಿ. ಎನ್ಕ್ವೈರಿ ಮಾಡಿ ತಪ್ಪಿತಸ್ಥರಿದ್ರೆ ಅಂತವ್ರ ಮೇಲೆ ಕ್ರಮ ತಗೊಳ್ಳದೆ ಹೋದ್ರೆ ಸಾಮಾನ್ಯರು ಬದುಕೋದು ಕಷ್ಟ ಆಯ್ತದೆ. ಕೊಡಗು ಅಲ್ಲಿ ನಿರಂತರವಾಗಿ ನಮ್ಮ ಕಾರ್ಯಕರ್ತರು, ಇಡೀ ಸಂಘಟನೆಯು ಇಂಥ ಒಂದು ಎಫ್ಐಆರ್ಗಳು, ಕೇಸ್ಗಳು ಅವ್ರ ಮೇಲೆ ದಾಖಲಿಸುವಂತದ್ದು ಅನುಭವಿಸ್ತಾ ಬಂದಿದ್ದೀವಿ. ಯಾವ ರೀತಿ ಇದು ಕಾನೂನಾತ್ಮಕವಾಗಿ ಮತ್ತೆ ನಮ್ಮ ಪ್ರತಿಭಟನೆ ಮೂಲಕನೂ ಇದು ಹೋರಾಟ ಮಾಡೇ ಮಾಡ್ತೀವಿ. ಇವರೇನು ಡಿಕ್ಟೇಟರ್ಸ್? ಇವರು ಎಂತೆಂಟ ಡಿಕ್ಟೇಟರ್ಸ್ಗಳೇ. ಆ ಡಿಕ್ಟೇಟರ್ ಹಿಟ್ಲರ್ನೇ ಸೂಸೈಡ್ ಮಾಡ್ಕೊಂಡು ಸತ್ತ, ಮುಸೊಲಿನಿನೇ ಸತ್ತ. ನೀ ಯಾರು ಪೊನ್ನಣ್ಣ? ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುತ್ತೆ. ತನಿಖೆ ನಡೀತಾ ಇರೋದ್ರಿಂದ ನಾವ್ಯಾರು ಕೂಡ ಇಂಟರ್ಫಿಯರ್ ಆಗಲ್ಲ. ಯಾರು ತಪ್ಪಿತಸ್ಥರು ಅಂತ ತನಿಖೆಯಲ್ಲಿ ಬರ್ತದೆ ಅವ್ರ ಮೇಲೆ ಕ್ರಮ ತಗೋತೀವಿ. ಸಾವನ್ನಲ್ಲೂ ರಾಜಕೀಯ ಮಾಡ್ತೀವಿ, ಯಾವಾಗಲೂ ಕೂಡ ಬಿಜೆಪಿಯವರು ಇದನ್ನೇ ಮಾಡೋದು. ಅದರಿಂದ ನಾವು ಅವ್ರಿಗೆ ಹೇಳಿದವರಿಗೆಲ್ಲ ರಿಯಾಕ್ಟ್ ಮಾಡೋದಿಲ್ಲ. ಕಾನೂನು ಎಲ್ಲರಿಗೂ ಒಂದೇ. ಪರಮೇಶ್ವರ್, ಈ ಕಾನೂನು ಎಲ್ಲರಿಗೂ ಒಂದೇ. ಪೊನ್ನಣ್ಣ ಅವರಿಗೂ ಒಂದೇ, ಮಂತರ್ ಅವರಿಗೂ ಒಂದೇ. ಕಾನೂನಿನಲ್ಲಿ ಏನು ಕ್ರಮ ತಗೊಳ್ಬೇಕೋ ಅದನ್ನ ಪೊಲೀಸ್ ಇಲಾಖೆಯವರು ತಗೊಳ್ತಾರೆ. ಎಲ್ಲ ಹೈಡ್ರಾಮಾದ ಬಳಿಕ ಹುಟ್ಟೂರು ಗೋಲಿ ಮಾವೂರಿನಲ್ಲಿ ವಿನಯ್ ಸೋಮಯ್ಯ ಅಂತ್ಯಕ್ರಿಯೆ ನಡೆಯಿತು. ಅರೆ ಭಾಷೆಗೌಡ ಸಂಪ್ರದಾಯದಂತೆ ವಿಧಿ ವಿಧಾನದಂತೆ ಅಂತ್ಯ ಸಂಸ್ಕಾರ ಜರುಗಿತು. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಕರುಳು ಹಿಂಡುವಂತಿತ್ತು. ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ. ಡೆತ್ ನೋಟ್ನಲ್ಲಿ ಶಾಸಕ ಮಂತರ್ಗೌಡ, ಪೊನ್ನಣ್ಣ ಹೆಸರಿದ್ರೂ ಅವರ ಮೇಲೆ ಎಫ್ಐಆರ್ ದಾಖಲಿಸದಿರುವುದು ಅನುಮಾನ ಹುಟ್ಟುಹಾಕಿದೆ. ಈ ಸುಸೈಡ್ ಕಿಚ್ಚು ಮುಂದೆ ಯಾವ ಹಂತ ತಲುಪುತ್ತೋ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.